ಆತ ಹುಟ್ಟು ಹೋರಾಟಗಾರ. ಆದರೆ ಬೇರೆಯವರ ಅಭ್ಯುದಯಕ್ಕಾಗಿಯೇ ಇವರ ತುಡಿತ. ಮಾಜಿ ಸಿಎಂ ಬಿಎಸ್ವೈ ಭೂ ಹಗರಣದ ವಿರುದ್ಧ ಮೊದಲು ದನಿ ತೆಗೆದಿದ್ದವರೇ ಇವರು. ಹಲವು ಹೋರಾಟಗಳ ಮೂಲಕ ಜನಸಾಮಾನ್ಯರಿಗೆ ಉಪಕಾರ ಮಾಡಿರೋ ಇವರು ಬಿಡಿಎಗೂ ಕೋಟ್ಯಾಂತರ ರೂಪಾಯಿಯನ್ನ ಉಳಿಸಿಕೊಟ್ಟಿದ್ದಾರೆ. ಅವ್ರು ಯಾರು ಅನ್ನೋದನ್ನ ನೋಡೋಣ ಬನ್ನಿ. ಹೀಗೆ ಉತ್ಸಾಹದಿಂದ ಆಟವಾಡ್ತಿರೋ ಯುವಕರನ್ನ ನೋಡಿದ್ರೆ ನಮಗೂ ಒಂದು ಕ್ಷಣ ಆಡ್ಬೇಕು ಅನ್ಸುತ್ತೆ ಅಲ್ವಾ? ಆದ್ರೆ ಹೀಗೆ ಇವರು ಖುಷಿಯಿಂದ ಆಟ ಆಡೋದಿಕ್ಕೆ ಕಾರಣ ಹೋರಾಟಗಾರ ಶಿವಕುಮಾರ್. ಕೆಂಗೇರಿ ಉಪನಗರದ ಈ ಆಟದ ಮೈದಾನವನ್ನ ಸರ್ಕಾರ ಅಕ್ರಮವಾಗಿ ಮಾರಲು ಹೋಗಿತ್ತು. ಆದ್ರೆ ಶಿವಕುಮಾರ್ ಮತ್ತು ತಂಡ ಹೋರಾಟ ಮಾಡಿದ ಪರಿಣಾಮ ಮೈದಾನ ಉಳಿಯಿತು. ಇಂತಹ ಹಲವು ಹೋರಾಟ ನಡೆಸಿ ಜಯಗಳಿಸಿದ ಶಿವಕುಮಾರ್ ಇವತ್ತಿನ ನಮ್ಮ ಭಿನ್ನ ಬೆಂಗಳೂರಿಗ. ಮಾಜಿ ಸಿಎಂ ರಾಮಕೃಷ್ಣ ಹೆಗ್ಡೆ ಕಟ್ಟಿದ ಜಯಪ್ರಕಾಶ್ ನಾರಾಯಣ್ ವಿಚಾರ ವೇದಿಕೆ ಮೂಲಕ ಶಿವಕುಮಾರ್ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬರ್ತಿದ್ದಾರೆ. ನೀವು ಹೋರಾಟ ಮಾಡಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಒಂದು ಇದಾಯಿತು, ಒಂದು ಆತ್ಮತೃಪ್ತಿ. 200-300 ಮನೆಗಳು ಉಳಿಸ್ತೆ ಅನ್ನೋ ಒಂದು ತೃಪ್ತಿ ಇರ್ತದೆ. ಆಮೇಲೆ ಯಾವುದೋ ಒಂದು ಅಲ್ಲಿ ಈ ದೇವರು ನಮ್ಗೆ ಹೊಟ್ಟೆ ಬಟ್ಟೆ ಕೊಟ್ಟಿದೆ. ಬಿಎಸ್ವೈ ಭೂ ಹಗರಣಗಳನ್ನ ಮೊದಲು ಕೆದಕಿ ತೆಗೆದಿದ್ದು ಇದೇ ಶಿವಕುಮಾರ್ ತೆಗೆದ ದಾಖಲೆಗಳಿಂದಲೇ ಹೈಕೋರ್ಟ್ ಸಿಎಂಗಿದ್ದ ಜಿ ಕೆಟಗರಿ ನಿವೇಶನ ಹಂಚಿಕೆ ಅಧಿಕಾರ ರದ್ದು ಮಾಡಿತು. ಬೆಗ್ಗರ್ ಕಾಲೋನಿಯಲ್ಲಿ ಬರ್ತಿದ್ದ ಕಾಂಪ್ಲೆಕ್ಸ್ ವಿರುದ್ಧ, ವಿದೇಶಿ ಪಾನೀಯಗಳ ವಿರುದ್ಧ, ಕಪ್ಪು ಹಣದ ವಿರುದ್ಧ ಶಿವಕುಮಾರ್ ಹೋರಾಡಿ ಯಶಸ್ವಿಯಾಗಿದ್ದಾರೆ. ಇಲ್ಲಿ ಒಂದು ಪ್ಲೇ ಗ್ರೌಂಡ್ನ ನಾಗರಿಕರಿಗೆ ಏನು ಉಪಯೋಗ ಆಗುವಂಥ ಪ್ಲೇ ಗ್ರೌಂಡ್ ಏನಿತ್ತು ಮಕ್ಕಳಿಗೆ, ಅದನ್ನ ಮಾರಾಟ ಮಾಡಕ್ಕೆ ಹೊರಟಿದ್ರು. ಅದಕ್ಕೆ ಒಂದು ದೊಡ್ಡ ಹೋರಾಟ ಮಾಡಿ ಅದನ್ನ ನಿಲ್ಲಿಸಿದ್ರು. ಶಿವಕುಮಾರ್ ನೇರ ಸಜ್ಜನ ಹೋರಾಟಗಾರ ಅಂತ ಸಾರ್ವಜನಿಕರೇ ಪ್ರಶಸ್ತಿ ಕೊಟ್ಟಿದ್ದಾರೆ. ಹುಟ್ಟು ಹೋರಾಟಗಾರನಾಗಿರೋ ಶಿವಕುಮಾರ್ಗೆ ತಾವು ಇರುವವರೆಗೂ ಜನಪರ ಹೋರಾಟ ಮಾಡ್ಕೊಂಡಿರ್ಬೇಕು ಅನ್ನೋ ಅಭಿಲಾಷೆ. ಕ್ಯಾಮರಾಮನ್ ಗಿರಿ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್.